ಹಾಯ್ ನಮಸ್ಕಾರ, ನಾ ಯಾರಂದೇಳಿ ಗೊತ್ತಾಯ್ತಲ್ಲ, ನಾನು ನಿಮ್ಮ ಕುಂದ ಫ್ರೆಂಡ್. ಇವತ್ತು ಮತ್ತೆ ಊರಿಗೆ ಹೊಟ್ಟಿದೆ ಕಾಣಿ. ಮೊನ್ನೆಷ್ಟೇ ಊರಿಗೆ ಹೋಗಿ ಬಂದಿದ್ದು, ಮತ್ತೆ ಅಂತ ಏನು ಹೊತ್ತಂದಲ್ಲಿ ಅನ್ಕಂಬ್ರಿ ನೀವು. ಊರಾಗ ಸ್ವಲ್ಪ ಕೆಲಸ ಇದ್ದಿತ್ತು ಕಾಣಿ, ಅದಕ್ಕೆ ಹೊಯ್ಕಂದಲ್ಲಿ ಹೊರಟೆ. ಅದು ಒಂದಿನದ ಮಟ್ಟಿ ನಾನು ಅವತ್ತು ಹೊತ್ತನೋ ಇಲ್ಲೋ ಅಂತಂದಲ್ಲಿ ಮಾಡಿದೆ ಕಾಣಿ. ಎಂತಕ್ಕಂದ್ರೆ ಆಲ್ರೆಡಿ ಒಂದು ಬಸ್ ಬುಕ್ ಮಾಡಿದ್ದೆ ಆಯ್ತಾ. ಅದು ಆ್ಯಕ್ಚುಲಿ 8:50ಗೆ ಇದ್ದದ್ದು. ಆ ಸತ್ತವು 8 ಗಂಟೆಗೆ ಕ್ಯಾನ್ಸಲ್ ಮಾಡಿ ಹಾಕ್ದು. ಆಮೇಲೆ ಮತ್ತೆ ಬಸ್ ಹುಡುಕಿ ಒಂದು ಬಸ್ ಸಿಕ್ತು, ಅದು ಲಾಸ್ಟ್ ಸೀಟ್. ಮೊದಲೇ ನಂಗೆ ಲಾಸ್ಟ್ ಸೀಟ್ ಅಂದ್ರೆ ಆತಿಲ್ಲ, ಸಾಯಿಲಿ ಸಿಕ್ಕದೆ ದೊಡ್ಡದು ಅಂದಳಿ ಎತ್ಕೊಂಡು ಅದೇ ಬಸ್ಸಾಗ ಹೋದೆ. ಒಂದು ಸೈಡಾಗ ಅನಿಸ್ತಿದ್ದಿತ್ತು ನಾನೆಲ್ಲಿ ಮನೆ ಮುಟ್ತನೋ ಇಲ್ಲಿಯೋ ಅಂದಳಿ. ಎಂತಕ್ಕಂದ್ರೆ ಜಿರಾಪತಿ ಮಳೆ ಬತ್ತಿತ್ತ ಎಲ್ಲಿ ಅಂತ ಹಾರಿಸ್ನ ಅಂದಳಿ. ಒಂದು ಬದೇ ಖುಷಿ ಆಗ್ತಿತ್ತು ಮನೆಗೆ ಹೋತೆ ಅಂದಳಿ, ಇನ್ನೊಂದು ಬದೇ ಹೆದರಿಕೆ ಆಗ್ತಿತ್ತು ಎಲ್ಲಿ ಹಾರಿಸ್ನೇನೋ ಅಂದಳಿ. ಬೇಗ ಹೋಗಿ ಮುಟ್ಟು ಗಾಡಿ ಒಂದು 2 ಅವರ್ ಲೇಟ್ ಆಗಿ ಹೋಗಿ ಊರಿಗೆ ರೀಚ್ ಅಪ್ಪಂಗ ಆಯ್ತು ಕಣಿ. ಅಷ್ಟು ಮಳೆ ಬತ್ತಿತ್ತು. ಲಾಸ್ಟ್ ಟೈಮ್ ಹೋದಳಿ ಫುಲ್ ಶೆಕಿ ಅಂದ್ರೆ ಶೆಕಿ, ಈ ಸಲ ಚಳಿ ಮಳೆ ಎರಡೂ ಮಿಕ್ಸ್ ಆಗಿ ಬಂದಿತ್ತು ಕಣಿ. ನಂಗಂತೂ ಎಷ್ಟು ಬೇಗ ಮನೆಗೆ ಹೋಗಿ ಮುಟ್ತೆ ಅಂದಳಿ ಅನಿಸ್ತಿತ್ತು. ಎಂತಕ್ಕಂದ್ರೆ ನಂಗೆ ಬಸ್ಸಾಗಿ ಇಪ್ಪಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಸ್ಮೆಲ್ ಅಂದ್ರೆ ಸ್ಮೆಲ್. ನೆಕ್ಸ್ಟ್ ಟೈಮ್ ಅಂತೂ ನಾನು ಆ ಬಸ್ಸೇ ಹತ್ತೋಕೆ ಆಗಂದಳಿ ಅನ್ಕೊಂಡಿದ್ದೆ, ಅಷ್ಟು ಆಯ್ತಾಯ್ತು ಆ ಬಸ್ಸಾಗಿ. ಆದರೂ ಸುಮ್ಮನೆ ತಡ್ಕೊಂಡೇ ಇದ್ದಿದೆ. ಎಂತಕ್ಕಂದ್ರೆ ಎಷ್ಟೇ ಆದ್ರೂ ನಮ್ಮ ಮನೆಗೆ ಹೋಗ್ತಿದ್ದದಲ್ದ, ಅದ್ರ ಖುಷಿನೇ ಬೇರೆ. ಅಂತೂ ರೀಚ್ ಆದೆ ಕಾಣಿ ಮನೆಗೆ. ಲೇಟಾಗಿ ರೀಚ್ ಆದರೂ ಸೇಫಾಗಿ ರೀಚ್ ಆದ್ನಲ್ಲ, ಒಂದು ಬದೇ ಖುಷಿ. ಬೇಗ ಬೇಗ ಫ್ರೆಶ್ ಅಪ್ ಆಗಿ ನಾನೊಂದು ಕೆಲ್ಸಕ್ಕೆ ಬಂದಿದ್ದೆ ಅಂತ ಹೇಳನಲ್ಲ, ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊಯ್ಕಿದ್ದಿತ್ತ. ಅದಕ್ಕೆ ದೇವಸ್ಥಾನಕ್ಕೆ ಹೋಪ ಅಂದಳಿ ಎಲ್ಲ ರೆಡಿ ಆದೆ ಕಾಣಿ. ನೀವೀಗ ಅಂದ್ಕೊಳ್ಬೋದು ಯಾವ ದೇವಸ್ಥಾನ ಅಂತ. ನಿಮ್ಗೆ ಆಲ್ರೆಡಿ ಈ ದೇವಸ್ಥಾನದ ಬಗ್ಗೆ ಗೊತ್ತಿಪ್ಪಕ್ಕೂ ಸಾಕು. ಎಂತಕ್ಕಂದ್ರೆ ನಾವು ಯಾವತ್ತೂ ಹಾಕ್ತಾನೆ ಇರ್ತೇವೆ ಈ ದೇವಸ್ಥಾನದ ಬಗ್ಗೆ. ಈ ದೇವಸ್ಥಾನದ ಬಗ್ಗೆ ಇದ್ರದ್ದು ಪವಾಡದ ಬಗ್ಗೆ ನಾನು ನಿಮ್ಗೆ ಆದಷ್ಟು ಬೇಗ ಒಂದು ವಿಡಿಯೋ ಮಾಡಿ ಹಾಕ್ತೆ. ಹಾಗೆ ಮಾರನ್ ಕಟ್ಟಿದ್ ಮಾಡಿ ಹಾಕ್ತೆ ಅಂದೇಳಿ ಹೇಳಿದೆ, ಆದಷ್ಟು ಬೇಗ ಹಾಕಿ 2 ವಿಡಿಯೋನಕ್ಕ. ಅಲ್ಲಿ ತನಕ ಮತ್ತೊಂದು ವಿಡಿಯೋ ಸಿಗ್ತಾಕ.